Hello friends, welcome back to our YouTube channel You First Academy. Friends, today I am going to solve PGCET MBA PYQ questions 2016. ನೀವು 2016 PYQ ಕ್ವಶನ್ ಪೂರ್ತಿಯಾಗಿ ಸಾಲ್ವ್ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಯು ಫಸ್ಟ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, PGCET MBA PYQ ಕ್ವಶನ್ 2016 ಅಲ್ಲಿ ಸೆಕ್ಷನ್ 3 ಟೆಸ್ಟ್ ಆಫ್ ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್ ಈ ಪಾರ್ಟ್ನ ನಾನು ಸಾಲ್ವ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಕ್ವಶನ್ ಬಂದು 51 ಇಂದ 55 ಒಂದು ಸೆಕ್ಷನ್ ಇದೆ. ಆ ಸೆಕ್ಷನ್ ಅಲ್ಲಿ ನಾವು ಫಸ್ಟ್ ಕ್ವಶನ್ ಆಗಿದೆ ಸೆಕ್ಷನ್ ಸಿ ಅಲ್ಲಿ. ಇನ್ ಎ ಕ್ಲಾಸ್ ಆಫ್ 120 ಸ್ಟೂಡೆಂಟ್ಸ್ 60 ಪ್ಲೇ ಟೆನ್ನಿಸ್, ಓಕೆನಾ, 50 ಪ್ಲೇ ಪೋಲೋ ಅಂಡ್ 20 ಪ್ಲೇ ಬೋತ್, ಓಕೆನಾ. ದಿಸ್ ಇಸ್ ದ ಕ್ವಶನ್. ಅಂದ್ರೆ 20 ಸ್ಟೂಡೆಂಟ್ಸ್ ಕ್ಲಾಸು, 60 ಪ್ಲೇ ಟೆನ್ನಿಸು, 50 ಪ್ಲೇ ಪೋಲೋ, 20 ಪ್ಲೇ ಬೋತ್, ಅಂದ್ರೆ ಪೋಲೋ ಮತ್ತೆ ಟೆನ್ನಿಸ್ ಎರಡು ಗೇಮನ್ನು ಆಡ್ತಾರೆ ಅಂತ. ಸೊ ನೆಕ್ಸ್ಟ್ ಅದನ್ನ ಈ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ನಾವು ವೆನ್ ಡಯಾಗ್ರಾಮ್ ಹಾಕೋಬೇಕು. ವೆನ್ ಡಯಾಗ್ರಾಮ್ ಹಾಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ 120 ಸ್ಟೂಡೆಂಟ್ಸ್, ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? 120 ಸ್ಟೂಡೆಂಟ್ಸ್, ಓಕೆನಾ. ಪ್ಲೇ ಟೆನ್ನಿಸ್ ಎಷ್ಟು? 60 ಸ್ಟೂಡೆಂಟ್ಸ್. ಪ್ಲೇ ಪೋಲೋ 50 ಸ್ಟೂಡೆಂಟ್ಸ್, ಓಕೆನಾ. ಬೋತ್ ಗೇಮ್ ಅಂದರೆ ಟೆನ್ನಿಸು ಮತ್ತು ಪೋಲೋ ಆಡೋ ಸ್ಟೂಡೆಂಟ್ಸ್ಗಳು ಯಾರು? 20 ಸ್ಟೂಡೆಂಟ್ಸ್, ಓಕೆನಾ. ವೆನ್ ಡಯಾಗ್ರಾಮ್ ಕನ್ವರ್ಟ್ ಮಾಡಬೇಕು, ಓಕೆನಾ. ವೆನ್ ಡಯಾಗ್ರಾಮ್ ಅಂದರೆ ಈ ಥರ ಇರುತ್ತೆ, ಓಕೆ. ಇದು ಟೆನ್ನಿಸ್, ನೆಕ್ಸ್ಟು ಇದು ಪೋಲೋ ಗೇಮ್ಸ್, ಓಕೆನಾ. ಇಲ್ಲಿ ಬೋತ್ ಅಂದರೆ ಟೆನ್ನಿಸ್ ಮತ್ತು ಪೋಲೋ ಗೇಮ್ ಆಡೋರು 20 ಸ್ಟೂಡೆಂಟ್ಸ್, ಅಂದರೆ 20 ಇಲ್ಲಿ ಬರ್ಕೋಬೇಕು, ಆಯ್ತನಾ. ನೆಕ್ಸ್ಟು ಓನ್ಲಿ ಪ್ಲೇ ಟೆನ್ನಿಸ್, ವಿ ಹ್ಯಾವ್ ಟು ಫೈಂಡ್ ಓನ್ಲಿ ಟೆನ್ನಿಸ್ ಆಡೋ ಸ್ಟೂಡೆಂಟ್ಸ್ಗಳು ಮಾತ್ರ ಬರಬೇಕಂದ್ರೆ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು? 60 ಸ್ಟೂಡೆಂಟ್ಸು ಪ್ಲೇಯಿಂಗ್ ಟೆನ್ನಿಸ್ ಅಂಡ್ ಬೋತ್ ಇಲ್ಲಿದೆ, ಬೋತ್ ಸ್ಟೂಡೆಂಟ್ಸ್ ಅಲ್ಲಿ ಅವರು ಟೆನ್ನಿಸು ಆಡುತ್ತಾರೆ ಮತ್ತು ಪೋಲೋ ಗೇಮು ಆಡುತ್ತಾರೆ. ಸೊ ಅದಕ್ಕೆ ಇಲ್ಲಿ ಓನ್ಲಿ ಟೆನ್ನಿಸ್ 60 ಮೈನಸ್ 20 ಅಂದರೆ ಬೋತ್ ಸ್ಟೂಡೆಂಟ್ಸ್ ಇಲ್ಲಿ ಪ್ಲೇಯಿಂಗ್ ಅಂದರೆ ಇನ್ಕ್ಲೂಡ್ 60 ಇಲ್ಲಿ 20 ಜನ ಸ್ಟೂಡೆಂಟು ಅದರಲ್ಲಿ ಲೈಕ್ ಎರಡು ಗೇಮು ಆಡ್ತಾರೆ ಅಂದರೆ 60 ಮೈನಸ್ 20 40, ಓನ್ಲಿ ಟೆನ್ನಿಸ್ 40, ಓಕೆನಾ. ಅದೇ ರೀತಿ ಓನ್ಲಿ ಪ್ಲೇ ಪೋಲೋ ಗೇಮ್ಸ್, ಓಕೆನಾ, 50 ಮೈನಸ್ 20 ಅಂದರೆ 30 ಸ್ಟೂಡೆಂಟ್ಸ್ ಓನ್ಲಿ ಪ್ಲೇ ಪೋಲೋ ಗೇಮ್ಸ್, ಓಕೆನಾ. ಅಂದರೆ ಇಲ್ಲಿ 40 ಬರ್ಕೋಬೇಕು. ನೆಕ್ಸ್ಟು ಓನ್ಲಿ ಪ್ಲೇ 30 ಅಂದರೆ ಓನ್ಲಿ ಪ್ಲೇ ಟೆನ್ನಿಸ್ 40 ಸ್ಟೂಡೆಂಟ್ಸ್, ಬೋತ್ ಪ್ಲೇಯಿಂಗ್ 20 ಸ್ಟೂಡೆಂಟ್ಸ್ ಆ್ಯಂಡ್ ಓನ್ಲಿ ಪ್ಲೇ ಪೋಲೋ ಗೇಮ್ಸ್ ಈಸ್ 30 ಸ್ಟೂಡೆಂಟ್ಸ್. ದಿಸ್ ಈಸ್ ವೆನ್ ಡಯಾಗ್ರಾಮ್, ಓಕೆನಾ. ಇಲ್ಲಿ ನೋಡಿ ಕ್ವಶನ್ ಏನಿದೆ 51 ಕ್ವಶನ್. ಹೌ ಮೆನಿ ಪ್ಲೇ ಓನ್ಲಿ ಪೋಲೋ ಗೇಮ್? ಸಿ, ಹೌ ಮೆನಿ ಪ್ಲೇ ಓನ್ಲಿ ಪೋಲೋ ಗೇಮ್ ಯಾರು ಎಷ್ಟು ಜನ ಸ್ಟೂಡೆಂಟ್ಸ್ ಅಂತ ಇಲ್ಲಿ ಕೇಳಿರೋದು ಕ್ವಶನ್. ಇಲ್ಲೇ ನಮಗೆ ವೆನ್ ಡಯಾಗ್ರಾಮ್ ಅಲ್ಲಿ ಆನ್ಸರ್ ಸಿಗ್ತದೆ 30 ಸ್ಟೂಡೆಂಟ್ಸ್. ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್, 30 ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್ ಏನಿದೆ? ಹೌ ಮೆನಿ ಪ್ಲೇ ಓನ್ಲಿ ಟೆನ್ನಿಸ್, ಓಕೆನಾ. ಸಿ, ವೆನ್ ಡಯಾಗ್ರಾಮ್ ಅಲ್ಲಿ ಆಲ್ರೆಡಿ ಆನ್ಸರ್ ಇದೆ. ವೆನ್ ಡಯಾಗ್ರಾಮ್ ನೀವು ಬರ್ಕೊಂಡ್ರೆ ನೀವು ಈಸಿಯಾಗಿ ಫೈಂಡ್ ಮಾಡ್ಬೋದು. ಹೌ ಮೆನಿ ಪ್ಲೇ ಓನ್ಲಿ ಟೆನ್ನಿಸ್ ಅಂದರೆ 40 ಸ್ಟೂಡೆಂಟ್ಸ್, ಅಂದರೆ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. 52 ಆನ್ಸರ್ ಈಸ್ 40, ಆಪ್ಷನ್ ಸಿ 40 ಸ್ಟೂಡೆಂಟ್ಸ್. ನೆಕ್ಸ್ಟ್ ಏನಿದೆ 53 ಕ್ವಶನ್ ಇದೆ. ಹೌ ಮೆನಿ ಪ್ಲೇ ಎಕ್ಸಾಕ್ಟ್ಲಿ ಒನ್ ಗೇಮ್ ಅಂದರೆ ಹೌ ಮೆನಿ ಪ್ಲೇ ಎಕ್ಸಾಕ್ಟ್ಲಿ ಒನ್ ಗೇಮ್ ಅಂದರೆ ಈ ಸ್ಟೂಡೆಂಟ್ಸ್ಗಳಲ್ಲಿ ಒಂದೇ ಗೇಮ್ ಆಡೋ ಸ್ಟೂಡೆಂಟ್ಸ್ಗಳು ಎಷ್ಟು ಜನ ಇದ್ದಾರೆ ಅಂತ ಕ್ವಶನ್ ಕೇಳಿದ್ರು. ಅಂದರೆ ಇಲ್ಲಿ ಯಾವುದು? ಟೆನ್ನಿಸ್ ಓನ್ಲಿ ಪ್ಲೇ ಟೆನ್ನಿಸ್ 40 ಸ್ಟೂಡೆಂಟ್ಸ್, ಓಕೆನಾ. ಮತ್ತು ಓನ್ಲಿ ಪ್ಲೇ ಪೋಲೋ ಗೇಮ್ಸ್ ಈಸ್ 30 ಸ್ಟೂಡೆಂಟ್ ಅಂದರೆ ಟೆನ್ನಿಸು ಮತ್ತು ಪೋಲೋ ಗೇಮ್ಸ್ ಆಡೋ ಸ್ಟೂಡೆಂಟ್ಸ್ನ ನಾವು ಆ್ಯಡ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಅಂದರೆ 70 ಸ್ಟೂಡೆಂಟ್ಸ್, 40 ಪ್ಲಸ್ 30 70 ಸ್ಟೂಡೆಂಟ್ಸ್ ಎಕ್ಸಾಕ್ಟ್ಲಿ ಪ್ಲೇ ಒನ್ ಗೇಮ್, ಓಕೆನಾ. ಆನ್ಸರ್ ಈಸ್ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್, 70. 53 ಆನ್ಸರ್ ಏನು? ಆಪ್ಷನ್ ಸಿ. ಹೌ ಮೆನಿ ನೀದರ್ ಪ್ಲೇ ಟೆನ್ನಿಸ್ ನಾರ್ ಪ್ಲೇ ಪೋಲೋ? ನೆಕ್ಸ್ಟ್ ಕ್ವಶನ್ ಬಂದು ಅಂದರೆ ಯಾವುದೇ ಗೇಮ್ ಆಡ್ದೋಗಿರೋ ಸ್ಟೂಡೆಂಟ್ಸ್ಗಳು ಎಷ್ಟು ಜನ ಇದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ನಮಗೆ ಟೋಟಲ್ ಸ್ಟೂಡೆಂಟ್ಸ್ ಗೊತ್ತು. ಟೋಟಲ್ ಸ್ಟೂಡೆಂಟ್ಸ್ ಏನಿದೆ? ಒನ್ ಕ್ಲಾಸ್ ಆಫ್ 120 ಸ್ಟೂಡೆಂಟ್ಸ್, ಓಕೆನಾ. ಟೋಟಲ್ ಸ್ಟೂಡೆಂಟ್ಸು 120.
ಓಕೆನಾ. ಹೌ ಮೆನಿ ಪ್ಲೇ ಓನ್ಲಿ ಟೆನ್ನಿಸ್ 40. ಇಲ್ಲಿ ವೆನ್ ಡಯಾಗ್ರಾಮ್ ಅಲ್ಲಿ ಇದೆಲ್ಲ ಗೊತ್ತಲ್ಲ 40. ಓಕೆನಾ. ಓನ್ಲಿ ಪ್ಲೇ ಪೋಲೋ ಗೇಮ್ 30 ಸ್ಟೂಡೆಂಟ್ಸ್. ಬೋತ್ ಅಂದರೆ 20 ಸ್ಟೂಡೆಂಟ್ಸ್ 2 ಗೇಮು ಆಡ್ತಾರೆ. ಅಂದರೆ ಈ ಪೂರ್ತಿಗೆ 40 + 30 + 20 ಆ್ಯಡ್ ಮಾಡಿದ್ರೆ ಟೋಟಲು 90 ಸ್ಟೂಡೆಂಟ್ಸ್ ಪ್ಲೇ ಅಟ್ಲೀಸ್ಟ್ ಪ್ಲೇ 1 ಗೇಮ್. ಅಂದರೆ ಹೌ ಮೆನಿ ನೀದರ್ ಪ್ಲೇ ಟೆನ್ನಿಸ್ ನಾರ್ ಪ್ಲೇ ಅಂದರೆ 120 + 20 ಇದು ಪ್ಲೇ ಅಟ್ಲೀಸ್ಟ್ 1 ಗೇಮ್. ಅಂದರೆ 120 90 ಮೈನಸ್ ಮಾಡಿದ್ರೆ 120 - 90 30 ಸ್ಟೂಡೆಂಟ್ಸ್ ಯಾವುದೇ ಗೇಮು ಆಡ್ದೋಗಿರೋ ಸ್ಟೂಡೆಂಟ್ಸ್. ಅಂದರೆ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಹೌ ಮೆನಿ ಪ್ಲೇ ಅಟ್ಲೀಸ್ಟ್ 1 ಗೇಮ್. ನಾನು ಆಲ್ರೆಡಿ ಹೇಳಿದ್ನಲ್ಲ 1 ಗೇಮ್. 40 ಸ್ಟೂಡೆಂಟ್ಸ್ ಟೆನ್ನಿಸು, 30 ಸ್ಟೂಡೆಂಟ್ಸು ಪೋಲೋ ಗೇಮ್ ಆಡ್ತಾರೆ. ಬೋತ್ ಗೇಮ್ಸ್ ಬಂದು 20 ಸ್ಟೂಡೆಂಟ್ಸ್ ಆ್ಯಡ್ ಮಾಡಿದ್ರೆ 0 4 + 3 7 + 2 9 90 ಸ್ಟೂಡೆಂಟ್ಸ್ ಪ್ಲೇ ಅಟ್ಲೀಸ್ಟ್ 1 ಗೇಮ್. ಅಂದರೆ ಗೊತ್ತಾಯ್ತಲ್ಲ ಮೈನಸ್. ಹೌ ಮೆನಿ ಪ್ಲೇ ಓನ್ಲಿ ಪೋಲೋ ವೆನ್ ಡಯಾಗ್ರಾಮ್ ಅಲ್ಲಿ 30 ಸ್ಟೂಡೆಂಟ್ಸ್. ಹೌ ಮೆನಿ ಪ್ಲೇ ಓನ್ಲಿ ಟೆನ್ನಿಸ್ 40 ಸ್ಟೂಡೆಂಟ್ಸ್. ಹೌ ಮೆನಿ ಪ್ಲೇ ಎಕ್ಸಾಕ್ಟ್ಲಿ 1 ಗೇಮ್ ಅಂದರೆ 1 ಗೇಮ್ 2 ಗೇಮ್ ಆಡ್ದಾಗಿರೋ ಸ್ಟೂಡೆಂಟ್ಸ್ ಅಲ್ಲ, ಓನ್ಲಿ 1 ಗೇಮ್ ಆಯ್ತಾ. ಅಂದರೆ 70 ಸ್ಟೂಡೆಂಟ್ಸ್. ಅಂದರೆ ಓನ್ಲಿ ಟೆನ್ನಿಸು ಮತ್ತು ಓನ್ಲಿ ಪೋಲೋ ಗೇಮ್ಸ್. ನೆಕ್ಸ್ಟ್ ಹೌ ಮೆನಿ ನೀದರ್ ಪ್ಲೇ ಟೆನ್ನಿಸ್ ನಾರ್ ಪ್ಲೇ ಅಂದರೆ ಯಾವುದೇ ರೀತಿ ಗೇಮ್ ಆಡ್ದಿರೋ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ರೆ ಟೋಟಲ್ ಸ್ಟೂಡೆಂಟ್ಸ್ ನಮ್ಗೆ ಗೊತ್ತು, ಪ್ಲಸ್ ಓನ್ಲಿ ಪ್ಲೇ ಟೆನ್ನಿಸು ಪ್ಲಸ್ ಓನ್ಲಿ ಪ್ಲೇ ಪೋಲೋ ಪ್ಲಸ್ ಬೋತ್ ಅದನ್ನ ಮಾಡಿದ್ರೆ ಆ ಆನ್ಸರಿಂದ 120 ಸ್ಟೂಡೆಂಟ್ಸ್ ಮೈನಸ್ ಮಾಡಿದ್ರೆ 30 ಸ್ಟೂಡೆಂಟ್ಸ್ ನಾಟ್ ಪ್ಲೇಯಿಂಗ್ ಎನಿ ಗೇಮ್ಸ್. ಓಕೆನಾ. ಹೌ ಮೆನಿ ಪ್ಲೇ ಅಟ್ಲೀಸ್ಟ್ 1 ಗೇಮ್ ಅಂದರೆ ಯಾವುದಾದ್ರೂ 1 ಗೇಮ್ ಆಡೋಗಿರೋ ಎಷ್ಟು ಜನ ಇದ್ರೆ ಓನ್ಲಿ ಪ್ಲೇ ಟೆನ್ನಿಸು, ಓನ್ಲಿ ಪ್ಲೇ ಪೋಲೋ, ಓನ್ಲಿ ಬೋತ್ ಗೇಮ್ಸು 20 ಅದನ್ನ ಆ್ಯಡ್ ಮಾಡಿದ್ರೆ ಟೋಟಲ್ಸ್ ನಮಗೆ ಅಟ್ಲೀಸ್ಟ್ 1 ಗೇಮ್ ಆಡ್ತಾ ಇರೋರು ನಮ್ಗೆ ಆನ್ಸರ್ ಸಿಗುತ್ತೆ. ಓಕೆನಾ. ಇದು ಬಂದು ಇಷ್ಟು ಆನ್ಸರು. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಬಂದು 2 ಸ್ಟೇಟ್ಮೆಂಟ್ಸ್ ಆರ್ ಫಾಲೋಡ್ ಬೈ 2 ಕನ್ಕ್ಲೂಷನ್. ಅಂದರೆ 2 ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ, ಅದಕ್ಕೆ ರಿಲೇಟೆಡ್ ಆಗಿರೋ ಅಂತಹ 2 ಕನ್ಕ್ಲೂಷನ್ ಕೊಟ್ಟಿರ್ತಾರೆ. ಅದನ್ನ ಆ ಸ್ಟೇಟ್ಮೆಂಟು ಮತ್ತೆ ಕನ್ಕ್ಲೂಷನ್ ಇಟ್ಕೊಂಡು ವಿ ಹ್ಯಾವ್ ಟು ಫೈಂಡ್ ಕರೆಕ್ಟ್ ಆನ್ಸರ್. ಓಕೆನಾ. ಯು ಹ್ಯಾವ್ ಟೇಕ್ ದಿ 2 ಗಿವನ್ ಸ್ಟೇಟ್ಮೆಂಟ್ಸ್ ಓಕೆ ಟು ಬಿ ಟ್ರೂ even if they seem to be a variance from commonly known facts. ಓಕೆನಾ. read all the conclusion together and then decide which of the given conclusion logically follow from 2 given statements disregarding commonly known facts. ನೋಡಿ ಇಲ್ಲಿ ABCD ಅಂತ 4 ಆಪ್ಷನ್ ಇದೆ. ಇಫ್ ಓನ್ಲಿ ಕನ್ಕ್ಲೂಷನ್ 1 ಫಾಲೋಸ್ ಅಂದ್ರೆ ಕನ್ಕ್ಲೂಷನ್ ಓನ್ಲಿ 1 ಇಸ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಎ ಆಪ್ಷನ್. ಬಿ ಆಪ್ಷನ್ ಇದೆ ಇಫ್ ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್ ಅಂದ್ರೆ ಸೆಕೆಂಡ್ ಕನ್ಕ್ಲೂಷನ್ ಮಾತ್ರ ಸರಿ ಇದೆ ಅಂತ ಹೇಳ್ತಾ ಇರೋದು. ಇಫ್ ಬೋತ್ 1 and 2 ಫಾಲೋಸ್ ಅಂದ್ರೆ ಬೋತ್ 1 ಮತ್ತೆ 2 ಕನ್ಕ್ಲೂಷನ್ ಸರಿ ಇದೆ ಅಂತ ಆಪ್ಷನ್ ಸಿ. ಇಫ್ ನೀದರ್ ಆಫ್ ದೆಮ್ ಫಾಲೋಸ್ ಅಂದ್ರೆ ಆಪ್ಷನ್ ಡಿ ಏನಿದೆ ಯಾವುದೇ ಕನ್ಕ್ಲೂಷನ್ ಕರೆಕ್ಟ್ ಇಲ್ಲ ಅಂತ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸ್ಟೇಟ್ಮೆಂಟ್ಸ್ ಏನಿದೆ ಮತ್ತೆ ಕನ್ಕ್ಲೂಷನ್ ಏನಿದೆ ನೋಡಿ ನಾವು ಫೈಂಡ್ ಮಾಡೋಣ ಆನ್ಸರ್ಗಳನ್ನ. ಓಕೆನಾ. ಫಸ್ಟ್ ಸ್ಟೇಟ್ಮೆಂಟ್ಸ್ ಏನಿದೆ ಆಲ್ ಮೆನ್ ಆರ್ ವುಮೆನ್. ಓಕೆ. ನಾವು ಇದಕ್ಕೆ ವೆನ್ ಡಯಾಗ್ರಾಮ್ ಹಾಕೊಳ್ಳಬೇಕು. ವೆನ್ ಡಯಾಗ್ರಾಮ್ ಹಾಕೊಂಡ್ರೆ ನೀವು ಈಸಿಯಾಗಿ ಫೈಂಡ್ ಮಾಡ್ಬೋದು ಆನ್ಸರ್ನ. ಓಕೆನಾ. ಆಲ್ ಮೆನ್ ಆರ್ ವುಮೆನ್. ಓಕೆನಾ. ಆಲ್ ಮೆನ್ ಆರ್ ವುಮೆನ್. ಓಕೆನಾ. ಸಮ್ ವುಮೆನ್ ಆರ್ ಚಿಲ್ಡ್ರನ್. ಸಮ್ ವುಮೆನ್ ಅಂದ್ರೆ ಇಲ್ಲಿ ಸ್ವಲ್ಪ ವುಮೆನ್ಗಳು ಚಿಲ್ಡ್ರನ್ ಆಗಿರ್ತಾರೆ ಅಂತ. ಓಕೆನಾ. ಇದು ಚಿಲ್ಡ್ರನ್. ಇದು ಆಲ್ ಮೆನ್ ಆರ್ ವುಮೆನ್. ಸಮ್ ವುಮೆನ್ ಆರ್ ಚಿಲ್ಡ್ರನ್. ಓಕೆನಾ. ಕನ್ಕ್ಲೂಷನ್ ಏನಿದೆ ಕನ್ಕ್ಲೂಷನ್ ನಾವು ನೋಡೋಣ. ಕನ್ಕ್ಲೂಷನ್ ಫಸ್ಟ್ ಏನಿದೆ ಸಮ್ ಮೆನ್ ಆರ್ ಚಿಲ್ಡ್ರನ್. ಓಕೆನಾ. ಸಮ್ ಮೆನ್ ಆರ್ ಚಿಲ್ಡ್ರನ್. ಈ ಮೆನ್ ಮತ್ತೆ ಚಿಲ್ಡ್ರನ್ಗೆ ಯಾವುದೇ ರೀತಿ ರಿಲೇಟೆಡ್ ಆಗ್ತಿದೆಯಾ? ನೋ. ಅಂದ್ರೆ ಕನ್ಕ್ಲೂಷನ್ 1 ಈಸ್ ರಾಂಗ್. ಓಕೆನಾ. ನಾಟ್ ರಿಲೇಟೆಡ್. ಓಕೆನಾ. ಆಲ್ ಮೆನ್ ಆರ್ ಚಿಲ್ಡ್ರನ್ ಯಾವುದೇ ರೀತಿ ಕನೆಕ್ಟ್ ಇದೆಯಾ ಚಿಲ್ಡ್ರನ್ಗೆ? ಈ ವೆನ್ ಡಯಾಗ್ರಾಮ್ ನೋಡ್ತಾ ಇದ್ರೆ ನೋ. ಓಕೆನಾ. ಸೊ ಸೆಕೆಂಡ್ ಕನ್ಕ್ಲೂಷನ್ ಕೂಡ ರಾಂಗ್. ಸೊ ಆಪ್ಷನ್ ಡಿ ಇಫ್ ನೀದರ್ ಆಫ್ ದೆಮ್ ಫಾಲೋಸ್ ಅಂದ್ರೆ 2 ಕನ್ಕ್ಲೂಷನ್ ಕೂಡ ರಾಂಗ್ ಇದೆ. ಸೊ ಡಿ ಯಾವ್ದ್ರಲ್ಲಿದೆ? ಆಪ್ಷನ್ ಎ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಲ್ಲ ಈ ಕನ್ಕ್ಲೂಷನ್ ಆನ್ಸರ್ಗಳು. ಎ ಅಂದ್ರೆ ಓನ್ಲಿ 1 ರೈಟ್, ಬಿ ಅಂದ್ರೆ ಸೆಕೆಂಡ್ ಕನ್ಕ್ಲೂಷನ್ ಈಸ್ ಕರೆಕ್ಟ್, ಸಿ ಅಂದ್ರೆ ಬೋತ್ 2 ಕನ್ಕ್ಲೂಷನ್ ರೈಟ್, ಡಿ ಅಂದ್ರೆ 2 ಕನ್ಕ್ಲೂಷನ್ ಕೂಡ ರಾಂಗ್. ಸೊ ಆಪ್ಷನ್ ಡಿ ಏನಿದೆ
ಬೋತ್ ಕನ್ಕ್ಲೂಷನ್ ಈಸ್ ರಾಂಗ್. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಇದೆ. ನೆಕ್ಸ್ಟ್ ಫಸ್ಟ್ ಸ್ಟೇಟ್ಮೆಂಟ್ಸ್ ಏನಿದೆ, ಸಮ್ ಮೆನ್ ಆರ್ ವುಮೆನ್. ಓಕೆನಾ, ಸಮ್ ಮೆನ್ ಆರ್ ವುಮೆನ್ಸ್. ಇದು ಮೆನ್ನು, ಇದು ವುಮೆನ್. ಓಕೆನಾ, ನೋ ವುಮೆನ್ ಈಸ್ ಚೈಲ್ಡ್. ಓಕೆನಾ, ಚೈಲ್ಡು ಇಲ್ಲಿರುತ್ತೆ, ಯಾವುದೇ ರೀತಿ ರಿಲೇಟೆಡ್ ಆಗಿಲ್ಲ, ಚೈಲ್ಡ್ ಇಲ್ಲಿದೆ. ಓಕೆನಾ, ಕನ್ಕ್ಲೂಷನ್ ನೋಡೋಣ. ಫಸ್ಟ್ ಕನ್ಕ್ಲೂಷನ್ ಏನಿದೆ, ಸಮ್ ಮೆನ್ ಆರ್ ಚಿಲ್ಡ್ರನ್. ನೋ, ಯಾವುದೇ ರೀತಿ ರಿಲೇಟೆಡ್ ಇಲ್ಲ. ಚೈಲ್ಡ್ ಜೊತೆ ಯಾವುದಾದ್ರೂ ರಿಲೇಟೆಡ್ ಆಗ್ತಿದೆ? ನೋ. ಹಾಗಾದ್ರೆ ಕನ್ಕ್ಲೂಷನ್ 1 ಈಸ್ ರಾಂಗ್. ನೋ ಮ್ಯಾನ್ ಈಸ್ ಚೈಲ್ಡ್. ಅದೇ ರೀತಿ ನೋ ಮ್ಯಾನ್ ಈಸ್ ಚೈಲ್ಡ್ ಅಂದ್ರೆ ಚಿಲ್ಡ್ರನ್ ಜೊತೆ ಏನಾದರೂ ಕನೆಕ್ಟ್ ಆಗ್ತಿದೆಯಾ? ನೋ. ಅಂದ್ರೆ ಸೆಕೆಂಡ್ ಕನ್ಕ್ಲೂಷನ್ ಕೂಡ ರಾಂಗ್. ಓಕೆನಾ. ಓಕೆನಾ, ಸೊ ಎರಡು ಕನ್ಕ್ಲೂಷನ್ ರಾಂಗ್ ಆದ್ರೆ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಡಿ ಅಂದ್ರೆ ಏನದು? ಇಫ್ ನೀದರ್ ಆಫ್ ದೇಮ್ ಫಾಲೋಸ್ ಅಂದ್ರೆ ಎರಡು ಕನ್ಕ್ಲೂಷನ್ ಕೂಡ ರಾಂಗ್, ಅಂದ್ರೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಡಿ ಇಲ್ಲಿದೆಯಲ್ಲ, ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಂದು ಏನಿದೆ, 58 ಕ್ವಶನ್. 58 ಕ್ವಶನ್ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಸಮ್ ಪೆನ್ಸ್ ಆರ್ ಪೆನ್ಸಿಲ್. ಓಕೆನಾ, ವೆನ್ ಡಯಾಗ್ರಾಮ್ ಹಾಕೋಣ. ಸಮ್ ಪೆನ್ಸ್ ಆರ್ ಪೆನ್ಸಿಲ್. ಪೆನ್ಸ್ ಇಲ್ಲಿ ಬರ್ಕೊಳ್ಳೋಣ, ಪೆನ್ಸಿಲ್ ಇಲ್ಲಿ. ಸಮ್ ಪೆನ್ಸಿಲ್ ಆರ್ ಎರೇಸರ್. ಓಕೆನಾ, ಸಮ್ ಪೆನ್ಸಿಲ್ ಆರ್ ಎರೇಸರ್ ಅಂದ್ರೆ ಸಮ್ ಪೆನ್ಸು ಅದು ಪೆನ್ಸಿಲ್ ಆಗಿ ಇರ್ತವೆ. ಸಮ್ ಪೆನ್ಸಿಲ್ ಆರ್ ಎರೇಸರ್ ಅಂದ್ರೆ ಕೆಲವು ಪೆನ್ಸಿಲ್ಗಳಿಗೂ ಎರೇಸರ್ ಆಗಿರ್ತವೆ ಅಂತ ಇದಕ್ಕೂ ಸ್ಟೇಟ್ಮೆಂಟ್ಸ್. ಕನ್ಕ್ಲೂಷನ್ ಏನಿದೆ, ಸಮ್ ಎರೇಸರ್ ಆರ್ ನಾಟ್ ಪೆನ್ಸಿಲ್ ಅಂದ್ರೆ ಇಲ್ಲಿ ಕನೆಕ್ಟ್ ರಿಲೇಟೆಡ್ ಆಗ್ತದೆ ಪೆನ್ಸು ಮತ್ತೆ ಎರೇಸರ್ ಮಧ್ಯೆ. ಬಟ್ ಇಲ್ಲಿ ಕನ್ಕ್ಲೂಷನ್ ಇದೆ, ಸಮ್ ಎರೇಸರ್ ಆರ್ ನಾಟ್ ಪೆನ್ಸಿಲ್. ನಾಟ್ ಇಲ್ಲಿದೆ, ಸೊ ಫೈನ್. ನಾಟ್ ಅಂದ್ರೆ ಇಲ್ಲಿ ರಿಲೇಟೆಡ್ ಆಗ್ತಿದೆ. ಕನ್ಕ್ಲೂಷನ್ 1 ಈಸ್ ರಾಂಗ್, ಇದು ರಿಲೇಟೆಡ್ ಆಗ್ತಾ ಇದೆ. ಓಕೆನಾ, ಸಮ್ ಪೆನ್ಸಿಲ್ ಆರ್ ಪೆನ್ಸ್. ಸಮ್ ಪೆನ್ಸಿಲ್ ಆರ್ ಪೆನ್ಸ್ ಇದು ರಿಲೇಟೆಡ್ ಆಗ್ತಾ ಇದೆ. ಸೊ ಕನ್ಕ್ಲೂಷನ್ 2 ಈಸ್ ಕರೆಕ್ಟ್. ಅಂದ್ರೆ ಇಲ್ಲಿ ಆಪ್ಷನ್ ಏನಿದೆ, ಬಿ ಏನಿದೆ, ಇಫ್ ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್ ಅಂದ್ರೆ ಸೆಕೆಂಡ್ ಕನ್ಕ್ಲೂಷನ್ ಈಸ್ ಕರೆಕ್ಟ್. ಅಂದ್ರೆ 58 ಆನ್ಸರ್ ಏನು? ಬಿ. ಬಿ ಯಾವ್ದ್ರಲ್ಲಿದೆ? ಸಿ ಆಪ್ಷನ್ ಅಲ್ಲಿ ಇದೆ. ಅಂದ್ರೆ 58 ಸಿ ಆಪ್ಷನ್ ಈಸ್ ಕರೆಕ್ಟ್. ಅಂದ್ರೆ ಕನ್ಕ್ಲೂಷನ್ 2 ಈಸ್ ಕರೆಕ್ಟ್ ಅಂತ ಹೇಳ್ತಾ ಇರೋದು. ಸೊ 58 ಆನ್ಸರ್ ಈಸ್ ಬಿ. ನೆಕ್ಸ್ಟ್ ಬಂದು ನೆಕ್ಸ್ಟ್ ಕ್ವಶನ್ ಬಂದು ನಂಬರ್ ಸೀರೀಸ್ ಇದೆ. ನಂಬರ್ ಸೀರೀಸ್ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ನಂಬರ್ ಸೀರೀಸ್ ಕ್ಲಾಸಸ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ನಂಬರ್ ಸೀರೀಸ್ ಪೂರ್ತಿಯಾಗಿ ಕಲ್ತ್ಕೋಬೇಕಂದ್ರೆ ಆ ವಿಡಿಯೋಸ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ. ಆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನೀವು ನಂಬರ್ ಸೀರೀಸ್ ಮತ್ತೆ ಲೆಟರ್ ಸೀರೀಸ್ನ ಪೂರ್ತಿಯಾಗಿ ಕಲಿಬೋದು. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ, ಹೋಗಿ ನೋಡಿ. 59 ಕ್ವಶನ್ ಬಂದು ಏನಿದೆ, 1 2 6 24 120. ಓಕೆನಾ, 2 ನಂಬರ್ಸ್ ಡಿಫ್ರೆನ್ಸ್ ನೋಡಿದ್ರೆ ನಾವು ಈಸಿಯಾಗಿ ಆನ್ಸರ್ನ ನಾವು ಫೈಂಡ್ ಮಾಡ್ಬೋದು. ಓಕೆ, 6 ಮತ್ತೆ ಡಿಫ್ರೆನ್ಸ್ 24 ಡಿಫ್ರೆನ್ಸ್ ನೋಡಬೇಕು, 24 ಮತ್ತೆ 120 ಡಿಫ್ರೆನ್ಸ್ ನೋಡಬೇಕು, 120 ಮತ್ತೆ ಈ ನಂಬರ್ ಡಿಫ್ರೆನ್ಸ್ ನೋಡಬೇಕು. ಓಕೆನಾ, ನೆಕ್ಸ್ಟ್ ಬಂದು 1 ಮತ್ತೆ 2 ಡಿಫ್ರೆನ್ಸ್ ಏನಿದೆ 1, 2 ಮತ್ತೆ 6 ಡಿಫ್ರೆನ್ಸು 4 ಇದೆ, 6 ಮತ್ತೆ 24 ಡಿಫ್ರೆನ್ಸು 20 ಇದೆ. ಅಂದರೆ ಇದು ಈ ಪ್ಯಾಟ್ರನ್ನು ಈ ಸೀರೀಸ್ಗೆ ಅಪ್ಲೈ ಆಗ್ತಲ್ಲ. ಸೊ ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ ಆಫ್ ಸೀರೀಸ್ನ ನಾವು ಫೈಂಡ್ ಮಾಡಿದ್ರೆ, ಡಿಫ್ರೆಂಟ್ ಟೈಪ್ ಆಫ್ ಪ್ಯಾಟ್ರನ್ನ ನಾವು ಫೈಂಡ್ ಮಾಡಿದ್ರೆ ಈಸಿಯಾಗಿ ಈ ಸೀರೀಸ್ನ ಕ್ವಶನ್ನ ಫೈಂಡ್ ಮಾಡ್ಬೋದು. ಸೊ 1 ಮತ್ತೆ 2 ಡಿಫ್ರೆನ್ಸ್ ಏನು ಬರ್ತಿದೆ, 1 ಇಂಟು 2. ಓಕೆನಾ, 1 ಇಂಟು 2 ಆನ್ಸರ್ ಇಸ್ 2. 2 ಇಂಟು 3 ಆನ್ಸರ್ ಇಸ್ 6. ಓಕೆನಾ, 6 ಇಂಟು 4. ಈ ಸೀರೀಸಲ್ಲಿ ಏನೇ ಬರ್ತಾ ಇದೆ, ಮಲ್ಟಿಪ್ಲಿಕೇಶನ್ ಬರ್ತಾ ಇದೆ. ಓಕೆನಾ, ಮಲ್ಟಿಪ್ಲಿಕೇಶನ್ ಸೀರೀಸ್. ಓಕೆನಾ, 6 ಇಂಟು 4 ಏನು, 6 4 24. 24 ಇಂಟು 5 ಏನು ಬರ್ತದೆ, 24 ಇಂಟು 5, 5 4 20, 0 ರಿಮೈನಿಂಗ್ 2, 5 2 10 ಪ್ಲಸ್ 2 12. ಆನ್ಸರ್ ಈಸ್ 120. ನೋಡಿ, ಸಿ ಕರೆಕ್ಟ್ ಆನ್ಸರ್. ಸೊ 120. ನೆಕ್ಸ್ಟ್ ಇಲ್ಲಿ ನೋಡಿ, ಇಂಟು 2 ಇಂಟು 3 ಇಂಟು 4 ಇಂಟು 5 ಬಂದಿದೆ. ನೆಕ್ಸ್ಟ್ ಇಂಟು 6, 120 ಇಂಟು 6 ಆನ್ಸರ್ ಈಸ್ 720. ಇದಕ್ಕೆ 59 ಆನ್ಸರ್ ಈಸ್ ಸಿ, 720 ಈಸ್ ಕರೆಕ್ಟ್. ಅಂದರೆ ಇಲ್ಲಿ 720 ಪ್ಯಾಟರ್ನಲ್ಲಿ ಬರ್ತಿದೆ. ಅಂದರೆ ಇಂಟು 2 ಇಂಟು 3 ಇಂಟು 4 ಇಂಟು 5 ಇಂಟು 6 ಈ ಪ್ಯಾಟರ್ನಲ್ಲಿ ಈ ಸೀರೀಸ್
ಅಪ್ಲೈ ಆಗ್ತಾಯಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಬಂದು 2, 5, 9, 19, 37. ಲಾಸ್ಟ್ ಬಂದು ವಿ ಹ್ಯಾವ್ ಟು ಫೈಂಡ್ ಆನ್ಸರ್. ಓಕೆನಾ. ನೋಡಿ, ಈ ಸೀರೀಸ್ ಏನಾಗಿದೆ, ಇಲ್ಲಿ ನೋಡಿದ್ರೆ ಇಂಟು ಒನ್ ನಂಬರ್ ಮತ್ತೆ ಇನ್ನೊಂದು ನಂಬರ್ ಮಧ್ಯೆ ಏನಾಗ್ತದೆ, ಡಬಲ್ ಆಗ್ತಾ ಹೋಗ್ತದೆ. ಇಲ್ಲಿ ನಿಯರ್ ಟು ಡಬಲ್, ಇನ್ನು 2 ಇದ್ರೆ ಇಲ್ಲಿ 5, ನಿಯರ್ ಟು 5 ಇಂಟು ಡಬಲ್, ಆಲ್ಮೋಸ್ಟ್ ನಿಯರ್. ಓಕೆನಾ. ಈ ಪ್ಯಾಟರ್ನ್ ನೋಡಿದ್ರೆ ಈಸಿಗೆ ಈ ನಂಬರ್ ಸೀರೀಸ್ನ ನೀವು ಪ್ರಾಕ್ಟೀಸ್ ಮಾಡ್ತಾರೆ, ಈಸಿಗೆ ಆ ಪ್ಯಾಟರ್ನ್ಗಳನ್ನ ಫೈಂಡ್ ಮಾಡ್ಬೋದು. ಸೊ ಅದಕ್ಕೆ ನಾನು ನಂಬರ್ ಸೀರೀಸ್ ಮತ್ತು ಲೆಟರ್ ಸೀರೀಸ್ ಕ್ಲಾಸಸ್ ಮಾಡಿದ್ದೀನಿ. ನಮ್ಮ ಯು ಫಸ್ಟ್ ಅಕಾಡೆಮಿ ಚಾನಲ್ನಲ್ಲಿ ಇದೆ, ಹೋಗಿ ನೋಡಿ. ನಿಮಗೆ ಪೂರ್ತಿಯಾಗಿ ನಂಬರ್ ಸೀರೀಸ್ ಮತ್ತು ಲೆಟರ್ ಸೀರೀಸ್ನ ಪೂರ್ತಿಯಾಗಿ ಕಲಿಬೋದು. ಓಕೆನಾ. 2 ಮತ್ತು 5 ಏನು ಬರ್ತಿದೆ, ನಿಯರ್ ಡಬಲ್ ಆಗ್ತಾಯಿದೆ. ಸೊ 2 ಇಂಟು 2 ಪ್ಲಸ್ 1 ಡಬಲ್ ನೋಡಿ. 2 ಇಂಟು 2 4 ಪ್ಲಸ್ 1 5 ಅಂತ ಆನ್ಸರು. ಇಲ್ಲಿ ನೋಡಿ, 5 ಇಂಟು 2 10 ಆಯಿತು. ಇಲ್ಲಿ 9 ಇದೆ. ಸೊ -1 ಮಾಡಿ, ಅಂದರೆ 5 ಇಂಟು 2 10 -1. ಓಕೆನಾ. ನೆಕ್ಸ್ಟು 9 ಬಂತಲ್ಲ. ನೆಕ್ಸ್ಟು 9 ಇಂಟು 2 ಪ್ಲಸ್ 1, 9 ಇಂಟು 2 18 ಪ್ಲಸ್ 1 19. ಓಕೆನಾ. 1 ನಂಬರು ಪ್ಲಸ್ 1 ಬರ್ತಿದೆ. ನೆಕ್ಸ್ಟ್ 2 ನಂಬರ್ಸ್ ಡಿಫ್ರೆನ್ಸ್ ಏನು ಬರ್ತಿದೆ, -1 ಬರ್ತಿದೆ. ಸೊ ನೆಕ್ಸ್ಟು 19 ಇಂಟು 2 -1. ಓಕೆ. 19 ಇಂಟು 2 38, -1 37. ಓಕೆನಾ. ನೆಕ್ಸ್ಟು 37 ಇಂಟು 2 ಪ್ಲಸ್ 1, 37 ಇಂಟು 2 ಏನು ಬರ್ತದೆ ಆನ್ಸರು, 74 ಪ್ಲಸ್ 1 75, ಅಂದರೆ 75 ಇದಕ್ಕೆ ಕರೆಕ್ಟ್ ಆನ್ಸರ್. ಓಕೆನಾ. 75 ಅಂದರೆ ಯಾವುದಿದೆ, ಬಿ ಈಸ್ ದ ಕರೆಕ್ಟ್ ಆನ್ಸರ್. 75 ಈ ಸೀರೀಸಲ್ಲಿ ಬರ್ತಾ ಇದೆ. ಓಕೆನಾ. ಗೊತ್ತಾಯ್ತಲ್ಲ. ಇಲ್ಲಿ ಇಂಟು 2 ಮಾಡಬೇಕು, ಹಾಗೆ ಪ್ಲಸ್ 1. ಫಸ್ಟು 2 ನಂಬರ್ಸ್ ಡಿಫ್ರೆನ್ಸ್ ನೋಡಿದ್ರೆ ಇಂಟು 2 ಪ್ಲಸ್ 1. ನೆಕ್ಸ್ಟು 2 ನಂಬರ್ಸ್ ಡಿಫ್ರೆನ್ಸ್ ನೋಡಿದ್ರೆ ಇಂಟು 2 -1. ಓಕೆ. ನೆಕ್ಸ್ಟು 61 ಏನಿದೆ, 31, 35, 43, 59, 91. ವಿ ಹ್ಯಾವ್ ಟು ಫೈಂಡ್ ಆನ್ಸರ್. ಓಕೆನಾ. 31 ಮತ್ತು 35 ಡಿಫ್ರೆನ್ಸ್ ಏನಿದೆ, 4. 35 ಮತ್ತು 43 ಡಿಫ್ರೆನ್ಸ್ ಏನಿದೆ, 8. 43 ಮತ್ತು 59 ಡಿಫ್ರೆನ್ಸ್ ಏನಿದೆ, 59 - 43 16. 59 ಮತ್ತು 91 ಮೈನಸ್ 59 ಮಾಡಿದ್ರೆ 32. ನೆಕ್ಸ್ಟು ಇವು ಹ್ಯಾವ್ ಟು ಫೈಂಡ್. ನೋಡಿ, ಇಲ್ಲಿ 4 ಬರ್ತಾ ಇದೆ ಅಂದರೆ ನೆಕ್ಸ್ಟು 2 ನಂಬರ್ಸ್ ಡಿಫ್ರೆನ್ಸ್ ಏನು ಬರ್ತದೆ, 8, ಅಂದರೆ ಡಬಲ್ ಆಗ್ತಾಯಿದೆ. ನೆಕ್ಸ್ಟುದು 8 ಇಂಟು 2 16, 16 ಇಂಟು 2 32, 32 ಇಂಟು 2 ಅದು ಡಬಲ್ ಆಗಲೇಬೇಕು, ಅಂದರೆ 64. ಅಂದರೆ 91, 64 ಅದನ್ನು ಆ್ಯಡ್ ಮಾಡಿದ್ರೆ 5, 1 + 4 5, 9 + 6 15, ಅಂದರೆ 155 ಈಸ್ ಕರೆಕ್ಟ್ ಆನ್ಸರ್. ಅಂದರೆ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಅಂದರೆ 31, 35, 43, 59, 91, 155 ಈ ಸೀರೀಸಲ್ಲಿದೆ. ಓಕೆನಾ. ಗೊತ್ತಾಯ್ತಲ್ಲ ಪ್ಯಾಟರ್ನ್ ಏನಿದೆ. 4 ಆಮೇಲೆ ಡಬಲ್ 8 ಬಂತು, ಅದಕ್ಕೆ ಡಬಲ್ 16, 16 ಡಬಲ್ 32, 32 ಡಬಲ್ 64, 64 ಪ್ಲಸ್ 91 ಆ್ಯಡ್ ಮಾಡಿದ್ರೆ ಆನ್ಸರ್ ಈಸ್ 155. ಓಕೆನಾ. ನೆಕ್ಸ್ಟು ಲೆಟರ್ ಸೀರೀಸು ವಿ ಹ್ಯಾವ್ ಟು ಫೈಂಡ್ ಮಿಸ್ಸಿಂಗ್ ಲೆಟರ್ಸ್. ಓಕೆನಾ. ಎಕ್ಸಾಂಪಲ್ ನೀವು ರಫ್ ವರ್ಕ್ ಅಂತ ಒಂದು ಶೀಟ್ ಇರುತ್ತೆ, ಅಲ್ಲಿ ನೀವು A to Z ವರ್ಗು ಲೆಟರ್ಸ್ ಬರ್ಕೊಂಡ್ರೆ ಲೆಟರ್ ಸೀರೀಸ್ನ ನೀವು ಈಸಿಯಾಗಿ ಫೈಂಡ್ ಮಾಡ್ಬೋದು. ಮಿಸ್ಸಿಂಗ್ ವರ್ಡ್ ಲೆಟರ್ಸ್ ಏನಿದೆ ಅದನ್ನು ಫೈಂಡ್ ಮಾಡ್ಬೋದು. A to Z ವರ್ಗು ಬರ್ಕೊಳ್ಳಿ. A B C D E F G H I J K L M N O P Q R S T U V W X Y Z. ಓಕೆನಾ. ಈ ಪ್ಯಾಟರ್ನ್ ನೋಡೋಣ. ಈ ಪ್ಯಾಟರ್ನ್ ಏನಿದೆ, ಎ ಮತ್ತು ಡಿ ಡಿಫ್ರೆನ್ಸ್ ಏನು ಬರ್ತಿದೆ, +3. ಓಕೆನಾ. ಡಿ ಮತ್ತು ಎಚ್ ಮಧ್ಯೆ +4 ಇಲ್ಲಿದೆ. ಓಕೆನಾ. ಇಲ್ಲಿ ಎಚ್ ಇದೆ, +4. ನೆಕ್ಸ್ಟ್ ಎಚ್ ಮತ್ತು ಎಮ್ +5,
ನೋಡಿ ಈ ಪ್ಯಾಟರ್ನ್ ಬರ್ತಾಯಿದೆ. ಇಲ್ಲಿ +3 +4 +5 ಎಮ್ ಮತ್ತು ಎಸ್ ಮಧ್ಯೆ ಸಿ NOPQRS ಓಕೆನಾ 6 ಲೆಟರ್ಸ್ ಡಿಫ್ರೆನ್ಸ್ ಬರ್ತಾಯಿದೆ. ನೆಕ್ಸ್ಟು +7 ಆಗಿರುತ್ತೆ ಎಸ್ ಮತ್ತು ನೆಕ್ಸ್ಟು +7 ಯಾವುದಿದೆ TUVWXYZ ಅಂದರೆ +7 ಈಸ್ Z. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್ ಓಕೆನಾ. ಇಲ್ಲಿ ಸೀರೀಸ್ ಎ ಮತ್ತು ಡಿ ಮಧ್ಯೆ +3 ಡಿಫ್ರೆನ್ಸ್ ಬರ್ತಿದೆ. ಡಿ ಮತ್ತು H +4 +5 +6 +7 ಓಕೆನಾ. ಸಿ ಎಸ್ ಮತ್ತು Z ಮಧ್ಯೆ +7 ಡಿಫ್ರೆನ್ಸ್ ಬರ್ತಾ ಇದೆ ಓಕೆನಾ. ಆನ್ಸರ್ ಈಸ್ ಡಿ. ನೆಕ್ಸ್ಟು 68 ಬಂದು RM ಮಿಸ್ಸಿಂಗ್ ಲೆಟರು FDC ಓಕೆನಾ. ಡಿ ಮತ್ತು ಸಿ ಮತ್ತು ಡಿ ಮಧ್ಯೆ +1 ಓಕೆನಾ. ಡಿ ಮತ್ತು ಎಫ್ ಮಧ್ಯೆ +2. ಇಲ್ಲಿ ಮಿಸ್ಸಿಂಗ್ ಲೆಟರ್ ಇದೆ. ಎಮ್ ಮತ್ತು ಆರ್ ಮಧ್ಯೆ ಎಷ್ಟು ಲೆಟರ್ ಡಿಫ್ರೆನ್ಸ್ ಬರ್ತಾ ಇದೆ +5. ಅಂದರೆ ನೆಕ್ಸ್ಟ್ ಈ ಮಧ್ಯೆ ಇಲ್ಲಿ +4 ಬಂದಿರುತ್ತೆ, ಇಲ್ಲಿ +3 ಬಂದಿರುತ್ತೆ ಓಕೆನಾ. ಎಫ್ ಆದ್ಮೇಲೆ ಏನಿದೆ +3 ಯಾವ್ದು ಬರ್ತಾ ಇದೆ +3 ಬಂದರೆ GHI ಅಂದರೆ ಐ ಈಸ್ ಕರೆಕ್ಟ್ ಆನ್ಸರ್. ಮತ್ತು ಐ ಮತ್ತು ಎಮ್ ಮಧ್ಯೆ ಎಷ್ಟು ಬರ್ತಾ ಇದೆ +4. ಈ ಮಧ್ಯೆ ಯಾವ್ದು ಬರ್ತಾಯಿದೆ +4 ಲೆಟರ್ಸ್ ಡಿಫ್ರೆನ್ಸ್ ಬರ್ತಾ ಇದೆ. ಅಂದರೆ +1 +5 +4 +3 +2 +1 ಈ ಪ್ಯಾಟರ್ನಲ್ಲಿ ಈ ಸೀರೀಸ್ ನ ಕ್ವಶನ್ನ ಫೈಂಡ್ ಮಾಡ್ಬೋದು. ಈ ಸೀರೀಸ್ನ ಕ್ವಶನ್ನ ಫೈಂಡ್ ಮಾಡ್ಬೋದು. ಅಂದರೆ ಐ ಈಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್ ಓಕೆನಾ. ಗೊತ್ತಾಯ್ತಲ್ಲ ಇಲ್ಲಿ +4 +4 ನೋಡಿ +5 +4 +3 +2 +1 ಈ ಪ್ಯಾಟರ್ನಲ್ಲಿ ಈ ಸೀರೀಸ್ ಕ್ವಶನ್ ಸಾಲ್ವ್ ಮಾಡ್ಬೋದು ಓಕೆನಾ. ನೆಕ್ಸ್ಟ್ 69 ಬಂದು ABDG ವಿ ಹ್ಯಾವ್ ಟು ಫೈಂಡ್ ಮಿಸ್ಸಿಂಗ್ ಲೆಟರ್ಸ್ ಓಕೆನಾ. ನೆಕ್ಸ್ಟ್ ಅಗೇನ್ ಎ ಇಲ್ಲಿದೆ, ಇಲ್ಲಿ A to Z ಬರ್ಕೊಬಿಡೋಣ ಓಕೆನಾ. ABCD PQRSTUVWXYZ ಓಕೆನಾ. ಇದು A to Z ವರೆಗೂ ಬರ್ಕೋಬೇಕು. ಸೊ ನೀವು ಒಂದ್ಸಾರಿ ರಫ್ ವರ್ಕಲ್ಲಿ ಬರ್ಕೊಂಡ್ರೆ ಇಲ್ಲಾಂದ್ರೆ ನಮ್ಮ ಸ್ಲೈಡಲ್ಲಿ ಗೊತ್ತಾಗ್ತಿಲ್ಲ. ಸೊ ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ಬೇಕಾಗ್ತದೆ, ಮೂವ್ಮೆಂಟ್ ಆಗ್ತದೆ ಅಂದ್ಬಿಟ್ಟು ಎವ್ರಿ ಸ್ಲೈಡ್ಸ್ ಎಲ್ಲ ನಾನು A to Z ವರೆಗೂ ಬರ್ಕೋತಾ ಇದ್ದೀನಿ. ನೀವು ಒಂದ್ಸಾರಿ ಎಕ್ಸಾಮಲ್ಲಿ ರಫ್ ವರ್ಕಲ್ಲಿ A to Z ಬರ್ಕೊಂಡ್ರೆ ಒಂದು 4 to 5 ಕ್ವಶನ್ಸ್ ಇರುತ್ತೆ ಲೆಟರ್ ಸೀರೀಸಲ್ಲಿ. ಸೊ ನೀವು ಈಸಿಯಾಗಿ ಫೈಂಡ್ ಮಾಡ್ಬೋದು ಲೆಟರ್ಸ್ ಮಿಸ್ಸಿಂಗ್ ಲೆಟರ್ಸ್ ಯಾವುದಾದ್ರೂ ಲೆಟರ್ ಸೀರೀಸ್ ಕ್ವಶನ್ಗಳನ್ನ ಓಕೆನಾ. ಎ ಮತ್ತು ಬಿ ಮಧ್ಯೆ +1 ಓಕೆನಾ. ಬಿ ಮತ್ತು ಡಿ ಮಧ್ಯೆ +2. ಡಿ ಮತ್ತು ಜಿ ಮಧ್ಯೆ +3 ಲೆಟರ್ಸ್ ಡಿಫ್ರೆನ್ಸ್ ಬರ್ತಾ ಇದೆ ಗೊತ್ತಾಯ್ತಲ್ಲ. ಜಿ ಮತ್ತು ನೆಕ್ಸ್ಟು 1 +1 +2 +3 ಆದಮೇಲೆ +4 ಓಕೆನೆ. ನೆಕ್ಸ್ಟು ಜಿ ಆದಮೇಲೆ +4 ಲೆಟರ್ ಯಾವ್ದು ಬರುತ್ತೆ HIJK ಓಕೆನಾ. +4 ಯಾವ್ದು ಬರುತ್ತೆ K. ಅಂದರೆ ಆನ್ಸರ್ K ಈಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟು AYD BVP DRH ವಿ ಹ್ಯಾವ್ ಟು ಫೈಂಡ್ ಆನ್ಸರ್ KGL ಓಕೆನಾ. ಇದು ಈ ಸೀರೀಸಲ್ಲಿದೆ. ವಿ ಹ್ಯಾವ್ ಟು ಫೈಂಡ್ ಮಿಸ್ಸಿಂಗ್ ಲೆಟರ್ಸ್. ಫಸ್ಟ್ ಲೆಟರ್ ಏನಿದೆ ಇಲ್ಲಿ ಎ ಮತ್ತೆ ಇದೆ, ಬಿ ಇದೆ, ಡಿ ಇದೆ, ಮತ್ತೆ ಫೈನ್ ಲೆಟರು ಮತ್ತೆ ಕೆ. ಸಿ ನೀವು 69 ಕ್ವಶನ್ ನೋಡಿದ್ರೆ ಆ ಪ್ಯಾಟರ್ನ್ ಆ ಸೀರೀಸ್ ಲೆಟರ್ ನಿಮಗೆ ಸಿಗುತ್ತೆ. ಸೊ ABDGK ಅಂದರೆ ಜಿ ಬಂದೇ ಬರುತ್ತೆ. ಅಂದರೆ +1 +2 +3 +4 ಓಕೆನಾ. AYD ಓಕೆನಾ. ಇಲ್ಲಿ +1 ಎ ಮತ್ತು ಬಿ ಮಧ್ಯೆ +1, ಬಿ ಮತ್ತು ಡಿ ಮಧ್ಯೆ +2, ಡಿ ಮತ್ತು ಡಿ ಮಧ್ಯೆ +3 ಬರುತ್ತೆ, ಮತ್ತು ಕೆ ಏನು ಬರುತ್ತೆ +4 ಬರುತ್ತೆ. ಸಿ ನೆಕ್ಸ್ಟ್ ಆನ್ಸರ್ ಏನಿದು ಜಿ ಈಸ್ ಕರೆಕ್ಟ್ ಆನ್ಸರ್. ಅಂದರೆ ಜಿ ಇಲ್ಲಿದೆ. ಇಲ್ಲಿ ನೋಡಿ ಈ ಪ್ಯಾಟರ್ನ್ ಸೇಮ್ ಇದೆ. ABDGK ಓಕೆನಾ. ಜಿ ಅಂದರೆ ಆಪ್ಷನ್ ಎ ಮತ್ತು ಆಪ್ಷನ್ ಸಿ ರಾಂಗ್. ಅಂದರೆ ರಾಂಗ್ ಬರ್ಕೊಂಡ್ರೆ ಇನ್ನು ರಿಮೈನಿಂಗ್ ಯಾವುದಿದೆ ಬಿ ಮತ್ತು ಡಿ ಆಪ್ಷನ್ ವಿ ಹ್ಯಾವ್ ಟು ಫೈಂಡ್
ಕರೆಕ್ಟ್ ಆನ್ಸರ್. ನೆಕ್ಸ್ಟು ಜೆ ಫೈನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಿಮಗೆ ಲೆಸ್ ಟೈಮ್ ಇರುತ್ತೆ, ಬೇಗ ನೀವು ಆನ್ಸರ್ನ ಫೈನ್ ಮಾಡಬೇಕು. ಸೊ ನಾನು ಇಲ್ಲಿ ಮಾಡ್ತೀನಿ, ಓಕೆನಾ, ನಿಮಗೆ ಅರ್ಥ ಆಗಲಿ ಅಂದ್ಬಿಟ್ಟು. ವೈ ಮತ್ತು ವಿ ಏನಿದೆ ಡಿಫ್ರೆನ್ಸು, ವೈ ಇಲ್ಲಿದೆ, ವಿ ಇಲ್ಲಿದೆ, ಓಕೆ. +3 ಡಿಫ್ರೆನ್ಸ್ ಬರ್ತಾ ಇದೆ, +3 ಲೆಟರ್ಸ್ ಡಿಫ್ರೆನ್ಸ್ ಬರ್ತಾ ಇದೆ. ವಿ ಮತ್ತು 6 ಇಲ್ಲಿದೆ, 6 4 ಲೆಟರ್ಸ್ ಡಿಫ್ರೆನ್ಸ್ ಬರ್ತಾ ಇದೆ. ನೆಕ್ಸ್ಟು 5 ಲೆಟರ್ಸ್ ಡಿಫ್ರೆನ್ಸ್ ಬರುತ್ತೆ, ಓಕೆನಾ. ನೆಕ್ಸ್ಟ್ ಯಾವುದು, ಕ್ಯೂ ಪಿ ಓ ಎನ್ ಎಮ್, ಓಕೆನಾ, ಎಮ್ +4 5, ಓಕೆ, ಎಮ್ ಬರ್ತಂದರೆ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟು ಫೈನಲ್ ನೋಡ್ಬೋಣ. ಡಿ ಇದೆ, ಡಿ ಮತ್ತು ಎಫ್ ಮಧ್ಯೆ +2 ಡಿಫ್ರೆನ್ಸ್ ಬರ್ತಾ ಇದೆ, +2. ಎಫ್ ಮತ್ತು ಎಚ್, ಡಿ ಮತ್ತು ಎಫ್ ಮಧ್ಯೆ +2, ಓಕೆನಾ. ಎಫ್ ಮತ್ತು ಎಚ್ +2, ಎಫ್ ಮತ್ತು ಎಚ್ ಮಧ್ಯೆ +2, ಎಚ್ ಮತ್ತು ಜೆ ಮಧ್ಯೆ +2 ಬರ್ತಾಯಿದೆ, ಓಕೆನಾ. 2 ಲೆಟರ್ ಮಧ್ಯೆ +2 ಡಿಫ್ರೆನ್ಸ್ ಬರ್ತಾ ಇದೆ, ಅಂದರೆ ಜೆ ಈಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್, ಓಕೆನಾ. ಗೊತ್ತಾಯ್ತಲ್ಲ ನಿಮಗೆ ಲೆಟರ್ ಸೀರೀಸು ಈ ಥರ ಫೈಂಡ್ ಮಾಡಬೇಕು. ನಿಮ್ಗೆ ಏನಾದರೂ ಡೌಟ್ ಜಾಸ್ತಿ ಇದೆ ಅಂದರೆ ಯು ಫಸ್ಟ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹೋಗಿ, ಅಲ್ಲಿ ನಂಬರ್ ಸೀರೀಸ್ ಮತ್ತು ಲೆಟರ್ ಸೀರೀಸ್ ವಿಡಿಯೋ ಇದೆ, ನೋಡಿ ನೀವು ಪೂರ್ತಿಯಾಗಿ ಕಲ್ತ್ಕೋಬೋದು. ನೆಕ್ಸ್ಟು 70% ಕ್ವಶನ್ ಏನಿದೆ, ಚೂಸ್ ದ ಅಪ್ರೋಪ್ರಿಯೇಟ್ ನಂಬರ್ ಫಾರ್ ದಿ 4th ಪ್ಲೇಸ್, ಓಕೆನಾ. ಅಂದರೆ 4th ಪ್ಲೇಸಲ್ಲಿ ಯಾವುದಿದೆ ಅದನ್ನು ಆನ್ಸರ್ನ ನಾವು ಫೈಂಡ್ ಮಾಡಬೇಕು. ಏನಿದೆ ಕ್ವಶನು, 13:91. ನೆಕ್ಸ್ಟ್ ಏನಿದೆ, 131 ಇದೆ. 4th ಪ್ಲೇಸ್ನ ನಾವು ಫೈಂಡ್ ಮಾಡಬೇಕು. ನೋಡಿ 13 ಮತ್ತು 91 ಏನೋ ರಿಲೇಟೆಡ್ ಆಗಿದೆ, ಹಾಗಂದರೆ 19 ಅಂದರೆ 91 13 ಇದೆಯಲ್ಲ, 13 7s 91, ಅಂದರೆ 13 × 7 ಮಾಡಿದ್ರೆ 91 ಆನ್ಸರ್ ಬರುತ್ತೆ. 13 7s 91. ಅದೇ ರೀತಿ 131 × 7 ಮಾಡೋಣ, ಆನ್ಸರ್ ನೋಡೋಣ. 7 1s 7, 7 3s 21, ಓಕೆನಾ. 1 ಇಲ್ಲಿ ಬರ್ಕೊಳ್ಳಿ, ರಿಮೈನಿಂಗ್ 2, 7 1s 7 +2 9, 917 ಈಸ್ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್, 917, ಓಕೆನಾ. ಗೊತ್ತಾಯ್ತಲ್ಲ. 13 × 7 ಬಂದರೆ 91 ಬರ್ತಾಯಿದೆ, 131 × 7 ಮಾಡಿದ್ರೆ 917 ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ, ಓಕೆನಾ. ದ ಫಸ್ಟ್ 2 words ಆರ್ ರಿಲೇಟೆಡ್ ಇನ್ ಎ ಪರ್ಟಿಕ್ಯುಲರ್ ಮ್ಯಾನರ್, ಅಂದರೆ ಈ 2 ಲೆಟರು ಒಂದೇ ರೀತಿಯ ಆನ್ಸರ್ಗಳಾಗಿರುತ್ತೆ. ಸೆಲೆಕ್ಟ್ ದ ವರ್ಡ್ ಫ್ರಮ್ ಗಿವನ್ ಚಾಯ್ಸ್ ವಿಚ್ ಇಸ್ ರಿಲೇಟೆಡ್ ಟು ಥರ್ಡ್ ಒನ್ ಇನ್ ದ ಸೇಮ್ ಮ್ಯಾನರ್, ಅಂದರೆ ಥರ್ಡ್ ಒನ್ನು ಆಪ್ಷನ್ ಕೊಟ್ಟಿರೋದ್ರಲ್ಲಿ ರಿಲೇಟೆಡ್ ಆಗಿರುತ್ತೆ. ನಾವು ಎಕ್ಸಾಕ್ಟ್ ಒಂದು ಆನ್ಸರ್ನ ಫೈಂಡ್ ಮಾಡಬೇಕು. ಈ ಕ್ವಶನ್ ಏನಿದೆ, ಬ್ಯಾಂಕ್, ಮನಿ, ಟ್ರಾನ್ಸ್ಪೋರ್ಟ್, ಕ್ವಶನ್ ಮಾರ್ಕ್ ಇದೆ. ಬ್ಯಾಂಕು ಮತ್ತು ಮನಿ ಇದು ರಿಲೇಟೆಡ್ ಆಗಿರುತ್ತೆ, ಟ್ರಾನ್ಸ್ಪೋರ್ಟ್ ಮತ್ತು ಆನ್ಸರ್ ನೆಕ್ಸ್ಟ್ ಫೈಂಡ್ ಮಾಡೋ ಆನ್ಸರ್ ರಿಲೇಟೆಡ್ ಆಗಿರಬೇಕು. ಸೊ ಬ್ಯಾಂಕ್ ಹೋದ್ರೆ ನೀವು ದುಡ್ಡನ್ನ ತರ್ಬೋದು, ಓಕೆನಾ, ಇದು ರಿಲೇಟೆಡ್, ಓಕೆನಾ. ಟ್ರಾನ್ಸ್ಪೋರ್ಟ್ ಏನು ಅದಕ್ಕೂ ರಿಲೇಟೆಡ್ ಆಗಿರೋ ವರ್ಡ್ನ ನಾವು ಆಪ್ಷನಲ್ಲಿ ಫೈಂಡ್ ಮಾಡಬೇಕು. ಟ್ರಾನ್ಸ್ಪೋರ್ಟ್, ರೋಡ್ ಏನಾಗುತ್ತೆ, ವೆಹಿಕಲ್ ಬರುತ್ತೆ, ವೆಹಿಕಲ್ಲು ರೋಡ್ ಮೇಲೆ ಹೋಗುತ್ತೆ. ಸ್ಪೀಡ್ ಏನದು, ವೆಹಿಕಲ್ ಸ್ಪೀಡ್ ಆಗಿರುತ್ತೆ, ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಆಗಿಲ್ಲ, ಓಕೆನಾ. ಟ್ರಾಫಿಕ್ ಏನದು, ವೆಹಿಕಲ್ ಅಂದರೆ ಟ್ರಾಫಿಕಲ್ಲಿ ವೆಹಿಕಲ್ ಸ್ಟಾಪ್ ಮಾಡಿರುತ್ತೆ. ಗೂಡ್ಸ್ ಏನು, ಗೂಡ್ಸ್ ಅಂದರೆ ಟ್ರಾನ್ಸ್ಪೋರ್ಟ್ ಏನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಸಪ್ಲೈ ಮಾಡೋದು. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್, ಗೂಡ್ಸ್, ಓಕೆನಾ. ಬ್ಯಾಂಕು ಮನಿ ರಿಲೇಟೆಡ್, ಮನಿ ಬ್ಯಾಂಕ್ ರಿಲೇಟೆಡ್ ಆಗಿರುತ್ತೆ, ಗೂಡ್ಸು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಆಗಿರುತ್ತೆ. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟು, ಟಂಗ್ಸ್ಟನ್ ಈಸ್ ಟು ಫಿಲಮೆಂಟ್, ಓಕೆ, ಟಂಗ್ಸ್ಟನ್ ಫಿಲಮೆಂಟ್ ಆಗಿರುತ್ತೆ. ಬ್ರಾಂಜ್ ಈಸ್ ಟು, ವಿ ಹ್ಯಾವ್ ಟು ಫೈಂಡ್ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಗಿವನ್ ಆಪ್ಷನ್ಸ್, ಓಕೆನಾ. ಟಂಗ್ಸ್ಟನ್ ಈಸ್ ಫಿಲಮೆಂಟ್, ಓಕೆನಾ. ಬ್ರಾಂಜ್ ಅಂದರೆ ಏನು ಅಂತ ಕೇಳಿರೋದು. ಕಾಪರ್ ಈಸ್ ಎ, ಕಾಪರ್ ನೋಡೋಣ. ಕಾಪರ್ ಈಸ್ ಎ an ingredient of bronze, copper is a ingredient of bronze, okay, ಇದು ನಾಟ್ ಎ ಆನ್ಸರ್. ಶಿಪ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ಫುಲ್ ಪಾರ್ಟ್ಸ್ ಬಂದು ಬ್ರಾನ್ಸ್ ಮೆಟೀರಿಯಲ್ ಇಂದ ಮಾತ್ರ ಆಗಿರೋಲ್ಲ, ಅಲ್ಲಿ ಐರನ್ ಕೂಡ ಯೂಸ್ ಮಾಡಿರ್ತಾರೆ, ಸಮ್ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ. ಸೊ ಬ್ರಾನ್ಸ್ ಶಿಪ್ ಅಲ್ಲಿ ಸಮ್ ಪಾರ್ಟ್ಸ್ ಆಗಿ ಯೂಸ್ ಮಾಡಿರುತ್ತೆ. ಸೊ
ship also not a correct. Ornaments bronze ಇಂದ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಸೊ ಮೇ ಬಿ ಇದಕ್ಕೆ ಆನ್ಸರ್ ನೋಡೋಣ. ಆನ್ಸರ್ ಟಿನ್ ಆಲ್ಸೋ ಈಸ್ ಎ ಇಂಗ್ರೀಡಿಯೆಂಟ್ಸ್ ಆಫ್ ಬ್ರಾನ್ಸ್. ಓಕೆನಾ, ಇದು ನಾಟ್ ಎ ಆನ್ಸರ್. ಆರ್ನಮೆಂಟ್ಸ್ ಈಸ್ ಅ ಕರೆಕ್ಟ್ ಆನ್ಸರ್. ಆರ್ನಮೆಂಟ್ಸ್ ಅಂದ್ರೆ ಬ್ರಾನ್ಸ್ ಮೆಟೀರಿಯಲ್ ಇಂದ ಆರ್ನಮೆಂಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. 74 ಕ್ವಶನ್ ನೋಡಿದ್ರೆ 74 ಕ್ವಶನ್ ಬಂದು ಡೈರೆಕ್ಷನ್ ಕ್ವಶನ್ ಆಗಿದೆ. ಎ ಪ್ಲೇನ್ ಈಸ್ ಪೈಲಟೆಡ್ ಫ್ರಮ್ ಪಾಯಿಂಟ್ ಟುವರ್ಡ್ ಸೌತ್. ಅಂದ್ರೆ ಒಂದು ರೂಲ್ಸ್ ಇದೆ, ಇಲ್ಲಿ ನಾವು ಡೈರೆಕ್ಷನ್ ಆಗಿ ಬರ್ಕೋಬೇಕು. ಓಕೆನಾ, ಇಲ್ಲಿ ನಾರ್ತ್ ಬರುತ್ತೆ, ಇಲ್ಲಿ ಸೌತ್. ನಿಮ್ ರೈಟ್ ಸೈಡ್ಗೆ ಈಸ್ಟ್ ಬಂದಿರುತ್ತೆ. ಓಕೆನಾ, ಈ ರೂಲ್ಸ್ ಎಲ್ಲಾ ಡೈರೆಕ್ಷನ್ಗೂ ಇದೇ ರೂಲ್ಸ್ ಅಪ್ಲೈ ಆಗೋದು. ನಿಮ್ ಲೆಫ್ಟ್ಗೆ ವೆಸ್ಟ್ ಬಂದಿರುತ್ತೆ. ಓಕೆನಾ, ನಿಮ್ ಲೆಫ್ಟ್ಗೆ ವೆಸ್ಟ್, ರೈಟ್ ಸೈಡ್ಗೆ ಈಸ್ಟ್, ಅಪ್ ಸೈಡ್ ನಾರ್ತ್, ಡೌನ್ ಸೌತ್. ಡೈರೆಕ್ಷನ್ ಕ್ವಶನ್ ಬಂತು ಅಂದ್ರೆ ಇದೇ ಪ್ಯಾಟರ್ನ್ ಅಲ್ಲಿ ನೀವು ಆನ್ಸರ್ ಮಾಡಬೇಕು. ಓಕೆನಾ, ಬೇರೆ ಎಲ್ಲೂ ಮಾಡಂಗಿಲ್ಲ. ಲೆಫ್ಟ್ ಸೈಡ್ ವೆಸ್ಟ್, ರೈಟ್ ಸೈಡ್ ಈಸ್ಟ್, ಅಪ್ ನಾರ್ತ್, ಡೌನ್ ಸೌತ್. ಓಕೆನಾ, ಎ ಪ್ಲೇನ್ ಈಸ್ ಪೈಲಟೆಡ್ ಫ್ರಮ್ ಪಾಯಿಂಟ್ ಟುವರ್ಡ್ಸ್ ಸೌತ್. ಈ ಪಾಯಿಂಟ್ ಇಟ್ಕೊಂಡು ನಾವು ಸಾಲ್ವ್ ಮಾಡಬೇಕು. ಟುವರ್ಡ್ಸ್ ಸೌತ್ ಅಂದ್ರೆ ಈ ಸೈಡ್ ಹೋಗ್ತಾ ಇದೆ. ಟುವರ್ಡ್ಸ್ ಸೌತ್ ಪ್ಲೇನ್, ಇಲ್ಲಿ ಪ್ಲೇನ್ ಹೋಗ್ತಾ ಇರೋದು ಈ ಸೈಡ್ಗೆ. ಓಕೆನಾ, ನೆಕ್ಸ್ಟ್ ಹಾಗೆ ಕ್ವಶನ್ ನೋಡೋಣ. ದ ಡೈರೆಕ್ಷನ್ ಈಸ್ ಚೇಂಜ್ ಫಸ್ಟ್ ಅಂದ್ರೆ ಒಂದು ಡೈರೆಕ್ಷನ್ ಚೇಂಜ್ ಮಾಡುತ್ತೆ. ಟುವರ್ಡ್ಸ್ ರೈಟ್ ಅಂದ್ರೆ ಈ ಡೈರೆಕ್ಷನ್ ಹೋಗ್ತಾ ಇದೆ ಅಂದ್ರೆ ಇದ್ರ ರೈಟ್ ಯಾವ್ದಾಗಿರುತ್ತೆ? ನಾಟ್ ದಿಸ್ ಸೈಡ್, ನಮ್ ಸೈಡ್ ಅಲ್ಲ ರೈಟ್. ಆ ಡೈರೆಕ್ಷನ್ ರೈಟ್ ಸೈಡ್ಗೆ ನಾವು ಫೈಂಡ್ ಮಾಡಬೇಕು. ಆ ಡೈರೆಕ್ಷನ್ ಯಾವ್ದಿದೆ? ದಿಸ್ ಈಸ್ ಅದ್ರ ಡೈರೆಕ್ಷನ್ಗೆ ಇದು ರೈಟ್. ಓಕೆನಾ, ನಾಟ್ ಫ್ರಮ್ ಅವರ್ ಸೈಡ್, ರೈಟ್ ಸೈಡ್ ಅಲ್ಲ. ಆ ಡೈರೆಕ್ಷನ್ಗೆ ಅಂದ್ರೆ ಪ್ಲೇನ್ ಈ ಸೈಡ್ ಹೋಗ್ತಾ ಇದೆ ಅಂದ್ರೆ ಅದ್ರ ಡೈರೆಕ್ಷನ್ ಈ ಮುಖದಲ್ಲಿ ಇದೆ ಅಂದ್ರೆ ಅದ್ರ ಡೈರೆಕ್ಷನ್ ರೈಟ್ ಸೈಡ್ ಆಗಿರುತ್ತೆ, ಈ ಸೈಡ್. ಓಕೆನಾ, ನೆಕ್ಸ್ಟ್ ಅಂಡ್ ದೆನ್ ಟುವರ್ಡ್ಸ್ ಲೆಫ್ಟ್. ಈ ಡೈರೆಕ್ಷನ್ ಹೋಗ್ತಾ ಇದೆ ಅಂದ್ರೆ ಲೆಫ್ಟ್ ಈ ಸೈಡ್ ಆಗಿರುತ್ತೆ. ಓಕೆನಾ, ದಿಸ್ ಈಸ್ ಲೆಫ್ಟ್, ನಾಟ್ ದಿಸ್ ಸೈಡ್, ದಿಸ್ ಈಸ್ ಲೆಫ್ಟ್. ಓಕೆನಾ, ಇನ್ ವಿಚ್ ಡೈರೆಕ್ಷನ್ ಈಸ್ ದ ಪ್ಲೇನ್ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ಸ್. ಓಕೆನಾ, ಈ ಪಾಯಿಂಟಿಂಗ್ ಇಂದ ಆ ಎಂಡ್ ಪಾಯಿಂಟ್ ಯಾವ ಡೈರೆಕ್ಷನ್ ಅಲ್ಲಿ ಫೇಸ್ ಅಲ್ಲಿ ಹೋಗ್ತಾ ಇದೆ ಅನ್ನೋದು ಕ್ವಶನ್ ಆಗಿದೆ. ಸೊ ಇಲ್ಲಿಂದ ಈ ಕ್ವಶನ್ ಇಲ್ಲಿದೆ. ಓಕೆನಾ, ಈ ಡೈರೆಕ್ಷನ್ ಅಲ್ಲಿ ಇದೆ ಅಂದ್ರೆ ಸೌತ್ ವೆಸ್ಟ್ ಅಂದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್, ಸೌತ್ ವೆಸ್ಟ್. ಓಕೆನಾ, ಗೊತ್ತಾಯ್ತಲ್ಲ. ಎ ಪ್ಲೇನ್ ಪೈಲಟೆಡ್ ಫ್ರಮ್ ಪಾಯಿಂಟ್ ಟುವರ್ಡ್ಸ್ ಸೌತ್. ಓಕೆನಾ, ದ ಡೈರೆಕ್ಷನ್ ಈಸ್ ಚೇಂಜ್ ಫಸ್ಟ್ ಟುವರ್ಡ್ಸ್ ರೈಟ್, towards right. So okay na, this side. Okay, and then towards left, this side. In which direction is plane from starting point to end point? This is starting point to end point. ಅಂದ್ರೆ ಈ ಪಾಯಿಂಟ್ ಅಲ್ಲಿ ಇದೆ ಪ್ಲೇನ್. ಓಕೆನಾ, ಈ ಪ್ಲೇನ್ ಇಲ್ಲಿ ಅಂದ್ರೆ ಸೌತ್ ಮತ್ತೆ ವೆಸ್ಟ್ ಮಧ್ಯೆ ಇದೆ, ಅಂದ್ರೆ ಮಧ್ಯೆ ಇದೆ. ಹಾಗಾದ್ರೆ ಸೌತ್ ವೆಸ್ಟ್ ಇಸ್ ಕರೆಕ್ಟ್ ಆನ್ಸರ್. ನಮ್ಮ ಅಕಾಡೆಮಿಯಿಂದ PGCET MBA ಎಂಟ್ರೆನ್ಸ್ ಎಕ್ಸಾಮ್ಗೆ ಕೋಚಿಂಗ್ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ನಮ್ಮ ಅಕಾಡೆಮಿಲಿ ಎಂಟ್ರೆನ್ಸ್ ಎಕ್ಸಾಮ್ ಕೋಚಿಂಗ್ ಜಾಯ್ನ್ ಆಗಿ. ಏನಾದರೂ ಇದ್ರ ಬಗ್ಗೆ ಎನ್ಕ್ವೈರಿ ಬೇಕಂದ್ರೆ ನಮ್ಮ ನಂಬರ್ ಇದೆ 7996999202. ಹಾಗೆ ಇನ್ನೊಂದು ನಂಬರ್ ಇದೆ 7996999303. ಇದು ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್. ಹಾಗೆ ನಮ್ಮ ವೆಬ್ಸೈಟ್ ಇದೆ, ಹಾಗೆ ಯೂಟ್ಯೂಬ್ ಚಾನಲ್ ನಿಮ್ಗೆ ಆಲ್ರೆಡಿ ಗೊತ್ತಿದೆಯಲ್ಲ. ಇನ್ಸ್ಟಾಗ್ರಾಮ್ ಇದೆ, UFirst Academy ಟೆಲಿಗ್ರಾಮ್ ಇದೆ. ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಅಸ್. We are providing online classes for PGCET MBA entrance exam. So join agi bega. This is limited. First 50 students ಗೆ early bird offer ಇದೆ 7499. ಹಾಗೆ ರೆಫರ್ ಮಾಡಿದ್ರೆ ಇಬ್ರಿಗೂ 10% ಡಿಸ್ಕೌಂಟ್ ಇದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ UFirst Academy. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಗೈಸ್, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್. ಶುಭ ದಿನ.